ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಆ್ಯಂಡ್ ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ವ್ಲಾಗ್. ಸೊ ಹಾಗೆ ಮ್ಯಾಂಗೋ ಸೀಸನ್ ಬೇರೆ ಇತ್ತಲ್ಲ, ಸೊ ಅದರಿಂದ ಈ ಮ್ಯಾಂಗೋ ಲಸ್ಸಿ ಇಲ್ಲ ಮ್ಯಾಂಗೋ ಜ್ಯೂಸ್ ಏನಾದರೂ ಮಾಡಬೇಕು ಅಂತ ಅನ್ನಿಸ್ತು. ಆ್ಯಕ್ಚುಲಿ ಲಾಸ್ಟ್ ಟೈಮ್ ತುಂಬ ಮ್ಯಾಂಗೋ ಸಿಕ್ಕಿತ್ತು ನಮಗೆ. ಈ ಸಲ ಸ್ವಲ್ಪನೇ ಸಿಕ್ಕಿದ್ದು, ಅದು ಊರಿಂದ ತರಿಸಿದ್ದು. ಸೊ ಈ ಸಲನೂ ತುಂಬಾ ತಿಂದ್ವಿ, ಬಟ್ ಲಾಸ್ಟ್ ಇಯರ್ ತುಂಬ ಜಾಸ್ತಿ ತಿಂದಿದ್ವಿ ಅಂತ ಅನ್ನಿಸ್ತು. ಅಂದರೆ ವಿತೌಟ್ ಈ ಕೆಮಿಕಲ್ ಆ ಥರದ್ದೆಲ್ಲ ಏನಿಲ್ಲ, ಡೈರೆಕ್ಟ್ ತೋಟದಿಂದ ತರಿಸಿದ್ದನ್ನು ತುಂಬ ಅಂದರೆ ತುಂಬ ಚೆನ್ನಾಗಿ ಹಣ್ಣಾಗಿತ್ತು. ಒಂದು ಟ್ರೇ ಹಣ್ಣನ್ನು ತಂದುಕೊಟ್ಟಿದ್ರು ನಮಗೆ. ಅದರಲ್ಲಿ ನಮ್ಮ ಸಿಸ್ಟರ್ ಮನೆಗೆ ಸ್ವಲ್ಪ ಕೊಟ್ಟೆ. ಆದರೆ ಮಾವಿನ ಹಣ್ಣು ಅಂತ ಈ ಸಲನೂ ತುಂಬ ಅಂದರೆ ವೆರೈಟಿ ಜ್ಯೂಸೇ ಆಗಲಿ, ಅಂದರೆ ಇದರಲ್ಲಿ ಒಂದು ಏನದು ಹಲ್ವಾ ಒಂದು ಮಾಡೋದೊಂದು ಮಿಸ್ ಆಯ್ತು ಅಷ್ಟೇ. ಅಷ್ಟೊಂದು ಪರ್ಫೆಕ್ಟಾಗಿ ನನಗೆ ಮಾಡೋಕ್ಕೆ ಬರಲಿಲ್ಲ. ರೆಡಿ ಮಾಡಿದೆ, ಬಟ್ ಅದೆಲ್ಲ ವಿಡಿಯೋ ಮಾಡೋಕ್ಕಾಗಲಿಲ್ಲ. ಅಷ್ಟೊಂದು ಪರ್ಫೆಕ್ಟಾಗಿ ಬಂದಿರಲಿಲ್ಲ. ಒಂದು ಸ್ವಲ್ಪ ಪರವಾಗಿಲ್ಲ, ಸುಮಾರಾಗಿ ಬಂದಿತ್ತು. ಇನ್ನೊಂದು ನಾನು ಯೂಟ್ಯೂಬಲ್ಲೇ ನೋಡಿದ್ದೆ, ಏನದು ಒಬ್ಬಟ್ಟು ಥರ ಮಾಡಿದರು. ಅದನ್ನು ಟ್ರೈ ಮಾಡಬೇಕು ಅಂದ್ಕೊಂಡೆ. ಹಂಗೆ ಹಲ್ವಾನೇ ಅಷ್ಟೊಂದು ಪರ್ಫೆಕ್ಟಾಗಿ ಬರಲಿಲ್ಲ, ಮತ್ತು ಅದನ್ನೇನು ಕಾಲ್ ಮಾಡೋದು ಅಂತ ಹೇಳ್ಬಿಟ್ಟು ನಾನು ಅದನ್ನು ಪ್ರಿಪೇರ್ ಮಾಡೋಕ್ಕೆ ಹೋಗಲಿಲ್ಲ. ಬಟ್ ಅಷ್ಟೇ ಸ್ವೀಟಾಗಿತ್ತು. ಮ್ಯಾಂಗೋ ಮಾತ್ರ ಸಖತ್ತಾಗಿತ್ತು. ಇದರಲ್ಲಿ ಸ್ವಲ್ಪ ಮೆಣಸು ಮ್ಯಾಂಗೋನು ಕೂಡ ಕೊಟ್ಟಿದ್ದರು. ಅದು ಕೂಡ ಹೆಲ್ತಿಗೆ ತುಂಬ ಒಳ್ಳೆಯದು. ಮೆಣಸು ಜೀರಿಗೆ ಮಾವಿನ ಹಣ್ಣು ಕೂಡ ಕೊಟ್ಟಿದ್ದರು. ಅದೂ ಚೆನ್ನಾಗಿತ್ತು, ಬಟ್ ನನಗೆ ಅಷ್ಟೊಂದು ಸಿಗಲಿಲ್ಲ ಅದು. ನನಗೆ ಇದೆಲ್ಲ ಮಿಕ್ಸಪ್ಪಲ್ಲಿ ಕೊಟ್ಟಿದ್ದಾರೆ ಮ್ಯಾಂಗೋನ ಅಂತ ಗೊತ್ತಿರಲಿಲ್ಲ. ಸೊ ನನ್ನ ಸಿಸ್ಟರ್ ಮನೆಗೆ ಕೊಟ್ಟಾಗ ಒಂದಷ್ಟು ಅವ್ರ ಮನೆಗೆ ಹೊಟ್ಟೋಗಿದೆ ಪಾಪ. ಅವ್ರಿಗೂ ಗೊತ್ತಿರಲಿಲ್ಲ. ಆಮೇಲೆ ಗೊತ್ತಾಯಿತು, ಮೇಲೆ ಸಪ್ರೇಟ್ ಇಟ್ಟಿದ್ರು. ಅಂದರೆ ಒಂದೊಂದು ಲೇಯರ್ ಪೇಪರ್ ಇಟ್ಟು ಇಟ್ಟಿದ್ರು, ಹೋಗಲಿ ಅಂತೇಳಿ. ಇನ್ನೇನು ಮಾಡೋಕ್ಕಾಗಲ್ಲ. ಆಮೇಲೆ ನಮಗೆ ಗೊತ್ತಾಗಿದ್ದು. ಬಟ್ ಟೇಸ್ಟ್ ಅಂತೂ ಸಖತ್ತಾಗಿತ್ತು. ಇವತ್ತು ಸ್ವಲ್ಪ ಲಸ್ಸಿ ಮಾಡೋಣ ಏನಾದ್ರೂ ಅಂತ ಅನ್ನಿಸ್ತು. ಊಟದ ಜೊತೆ ಅಂತೂ ಪ್ರತಿ ಸಲ ಊಟ ಮಾಡಿದಾಗ್ಲೂ ಒಂಥರ ಮ್ಯಾಂಗೋ ಮೇಳ ಥರ ಒಂದು ಬಂತ ತನಕನೂ ಅದನ್ನು ಮ್ಯಾಂಗೋನ ಇಟ್ಟು ತಿಂದ್ವಿ ಮಾತ್ರ. ಚೆನ್ನಾಗಿತ್ತು. ಏನೋ ಒಂಥರ ಡಿಫ್ರೆಂಟು ಮಾವಿನ ಹಣ್ಣು. ಸೊ ಲಸ್ಸಿ ಏನಾದ್ರು ಟ್ರೈ ಮಾಡೋಣ ಅಂತ ಇವಾಗ ಮಾಡ್ತಾಯಿದ್ದೀನಿ ಅಷ್ಟೇ. ನೋಡೋಣ ಯಾವ ಥರ ಬರುತ್ತೆ ಅಂತ. ನಮ್ಮ ಮನೇಲಿ ನಾವಿಬ್ಬರೇ ಇರೋದ್ರಿಂದ ಚೆರಿಗೆ ಸ್ವಲ್ಪ ಕೊಟ್ಟು ಕಳ್ಸೋಣ ಅಂದ್ಕೊಂಡು ಮಾಡಿದೆ ನಾನು ಇದನ್ನು. ಬಟ್ ಅವತ್ತು ಚೆರಿ ಇರಲಿಲ್ಲ ಅಂತ ಅನಿಸುತ್ತೆ, ಎಲ್ಲ ಔಟ್ಸೈಡ್ ಹೋಗಿದ್ದ. ಬಟ್ ಇದು ನಂದು ವಿಡಿಯೋ ಹೇಳೋದಲ್ಲ, ಓಲ್ಡು ಯೂಟ್ಯೂಬ್ ನಂದು ಹ್ಯಾಕ್ ಆಯಿತು, ಇದು ಹೊಸ ಯೂಟ್ಯೂಬ್ದು ಅಂತ ನಾನು ಅದರಲ್ಲಿ ವಿಡಿಯೋನ ಕಳಿಸ್ಕೊಂಡು, ಅಂದರೆ ಸ್ವಲ್ಪ ಇತ್ತು ಹಾಕೋಕ್ಕೆ ಅಂತ ರೆಡಿ ಮಾಡಿ ಇಟ್ಟಿದ್ದೆ ಅಷ್ಟೇ. ಅದಕ್ಕೇ ಮತ್ತೆ ನಾನು ವಾಯ್ಸ್ ಓವರ್ ಕುತ್ಕೋತಾ ಇದ್ದೀನಿ ಇದಕ್ಕೆ. ಅವತ್ತಿರಲಿಲ್ಲ ಚೆರಿ ಅನಿಸುತ್ತೆ. ಒಟ್ಕು ನಾನು ಏನೇ ಮಾಡಿದ್ರು ಚೆರಿಗೆ ತೊಗೊಂಡು ಹೋಗ್ತಿದ್ದೆ. ಟ್ರೈ ಮಾಡೋಣ ಅಂತ ಹೇಳ್ಬಿಟ್ಟು ಟ್ರೈ ಮಾಡ್ತಾಯಿದ್ದೀನಿ. ಸೊ ಮ್ಯಾಂಗೋ ಎಲ್ಲ ಈ ಥರ ಕಟ್ ಮಾಡಿಕೊಂಡು ಅದಕ್ಕೆ ಸ್ವಲ್ಪ ಅಂದರೆ ಜೇನುತುಪ್ಪ ಇದ್ದಿದ್ರೆ ಚೆನ್ನಾಗಿರುತ್ತಿತ್ತು ಅಂತ ಅನ್ನಿಸ್ತು. ನಾನು ಸ್ವಲ್ಪ ಡ್ರೈ ಫ್ರೂಟ್ಸ್ ತೊಗೊಂಡಿದ್ದೀನಿ ಅಷ್ಟೇ. ಡ್ರೈ ಫ್ರೂಟ್ಸು, ಮಿಲ್ಕು, ಶುಗರ್ ಮತ್ತು ಸ್ವಲ್ಪ ವಾಟರ್ ಅಷ್ಟೇ. ಆ್ಯಕ್ಚುಲಿ ಜೇನುತುಪ್ಪ ಹಾಕಿ ಮಾಡಿದ್ರೆ ತುಂಬ ಚೆನ್ನಾಗಿ ಬರುತ್ತೆ ಟೇಸ್ಟಿಂದ. ಸೊ ಇದು ಸ್ವೀಟಾಗಿತ್ತಲ್ಲ ಹಣ್ಣು, ತುಂಬ ಸ್ವೀಟಾಗಿತ್ತು ಹಣ್ಣು ಮಾತ್ರ. ಬಾದಾಮಿ ಹಣ್ಣೇನೋ ಅಂತ ಅನಿಸ್ತಿದ್ದು, ನನಗೂ ಅಷ್ಟಾಗಿ ಗೊತ್ತಿಲ್ಲ. ಸ್ವಲ್ಪನೇ ನಾನು ಶುಗರ್ ಹಾಕ್ತೆ, ಸ್ವಲ್ಪ ಹಾಲು ಹಾಕ್ತೆ, ಸ್ವಲ್ಪ ನೀರು ಹಾಕ್ತೆ, ಇಷ್ಟೇ ನಾನು ಹಾಕಿದ್ದಿದ್ದಕ್ಕೆ. ನೆಕ್ಸ್ಟ್ ಅದನ್ನು ಅಂದರೆ ನಮ್ಮ ಮನೇಲಿ ಇದನ್ನು ಕುಡಿಯಲ್ವ ಅಂತ ಗೊತ್ತಿರಲಿಲ್ಲ. ಬಟ್ ಆಮೇಲೆ ಏನಾದರೂ ತುಂಬ ಟೇಸ್ಟ್ ಚೆನ್ನಾಗಿತ್ತು, ನನಗೆ ಈ ಥರದ್ದು ಇಷ್ಟಪಡಲ್ಲ, ಬಟ್ ತುಂಬ ಚೆನ್ನಾಗಿತ್ತು ಅಂತ ಹೇಳ್ಬಿಟ್ಟು ನನಗೆ ತುಂಬ ಇಷ್ಟ ಆಯಿತು. ಪರ್ಫೆಕ್ಟಾಗಿ ಆಲ್ಮೋಸ್ಟ್ ಪರ್ಫೆಕ್ಟಾಗಿ ಬಂದಿತ್ತು, ಏನಿಲ್ಲ. ಆ್ಯಕ್ಚುಲಿ ಇನ್ನೊಂದು ಸ್ವಲ್ಪ ಡ್ರೈ ಫ್ರೂಟ್ಸ್ನ ನಾನು ಹಾಕ್ಕೊಂಡಿದ್ದೆ ಇನ್ನೂ ಚೆನ್ನಾಗಿರೋದು ಅಂತ ಅನ್ನಿಸ್ತು. ಮತ್ತು ಇದ್ರ ಜೊತೆಗೆ ಹಾಲು ಮತ್ತು ಐಸ್ ಕ್ರೀಮು, ವೆನಿಲಾ ಫ್ಲೇವರ್ ಐಸ್ ಕ್ರೀಮ್ ಇದ್ದಿದ್ರೆ ಇನ್ನೂ ಪರ್ಫೆಕ್ಟಾಗಿ ಬರ್ತಿತ್ತು. ಬಟ್ ಇದು ಕೂಡ ತುಂಬ ಚೆನ್ನಾಗಿತ್ತು. ನೀವು ಒಂದು ಸಲ ಟ್ರೈ ಮಾಡಿ, ಹೇಗಿತ್ತು ಅಂತ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ. ನಾನು ಡ್ರೈ ಫ್ರೂಟ್ಸ್ ಹಾಕ್ಕೊಂಡೆ ಮೇಲ್ಗಡೆ ಅಷ್ಟೇ ಸ್ವಲ್ಪ. ಸೊ ಇಷ್ಟೇ, ಇದೊಂಥರ ಮಿನಿ ಲಾಗ್ ಥರ ಮಾಡಿದೆ. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಅಂತ ಅನ್ಕೋತೀನಿ. ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಆ್ಯಂಡ್ ಇದೇ ಥರ ಸಪೋರ್ಟ್ ಮಾಡ್ತಾಯಿರಿ. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಬಾಯ್. ಹೇಗಿತ್ತು ಅಂತ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ. ನೀವು ಒಂದು ಸಲ ಟ್ರೈ ಮಾಡಿ, ತುಂಬ ಚೆನ್ನಾಗಿ ಬರುತ್ತೆ.